ವಿಲೇಜಿಗೆ ಬಂದಿದ್ದೀವಿ. ಗ್ಲೋಬಲ್ ವಿಲೇಜ್ ದುಬೈನಲ್ಲಿ ಇಟ್ಸ್ ಲೈಕ್ ಇಂಡಿಯಾದ್ದು ಜಾತ್ರೆ ಥರ. ಇಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವತ್ತು. ಪ್ಲೀಸ್ ಬನ್ನಿ. ಇದು ಗ್ಲೋಬಲ್ ವಿಲೇಜ್ ಎಂಟ್ರೆನ್ಸ್. ಇಲ್ಲಿ ಎಂಟ್ರಿ ಟಿಕೆಟಿಗೆ 30 ದಿರಮ್ಸ್ ಪರ್ ಪರ್ಸನ್. ಬಿಲೋ 2 ಇಯರ್ಸ್ ಕಿಡ್ಸ್ಗೆ ಫ್ರೀ. ಗ್ಲೋಬಲ್ ವಿಲೇಜ್ ಎಂಟ್ರಿ ಸುಮಾರು ಗೇಟ್ಗಳಿವೆ. ಗ್ಲೋಬಲ್ ವಿಲೇಜ್ ತುಂಬ ದೊಡ್ಡದಿರೋದ್ರಿಂದ ತುಂಬ ನಡಿಬೇಕಾಗತ್ತೆ. ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬರಬೇಕಾದ್ರೆ ಸ್ಟ್ರಾಲರ್ ಇದ್ದರೆ ತೊಗೊಂಡು ಬಂದ್ರೇ ಒಳ್ಳೆಯದು. ಇಲ್ಲಿ ಒಳಗಡೆ ತುಂಬ ದೇಶದ ಪೆವಿಲಿಯನ್ಸ್ಗಳಿದೆ. ಎಲ್ಲ ದೇಶದ ಪವಿಲಿಯನ್ಸ್ ನೋಡೋದು ಕಷ್ಟ. ನಾವು ಹೋಗಿದ್ದು ಗುರುವಾರ ಆಗಿತ್ತು. ನಾವು ಅಂದ್ಕೊಂಡಿದ್ವಿ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ, ಹಾಗಾಗಿ ಗುರುವಾರನೇ ಹೋಗಿ ಬರೋಣ ಅಂತ. ಬಟ್ ನಮ್ಮ ನಿರೀಕ್ಷೆ ಸುಳ್ಳಾಗಿತ್ತು. ಗುರುವಾರ ತುಂಬ ಕ್ರೌಡ್ ಆಗಿತ್ತು. ಕಾಲು ಹಾಕೋಕ್ಕೂ ಜಾಗ ಇಲ್ಲದಷ್ಟು ಜನಗಳು. ಒಳ್ಳೆ ಜಾತ್ರೆ ಥರ ಇತ್ತು. ನಾವು ಹೋಗಿದ್ದು ವಿಡಿಯೋ ತೊಗೊಳಕ್ಕೂ ತುಂಬಾ ಕಷ್ಟಪಡ್ತಾ ಇದ್ದೆ. ಈಗ ನೀವು ನೋಡ್ತಾ ಇರೋದು UAE ಪವೆಲಿಯನ್. ಈ ವರ್ಷ ಮತ್ತಷ್ಟು ಪವೆಲಿಯನ್ಗಳು ಆ್ಯಡ್ ಆಗಿದೆ. ಹಾಗೆ ನಾವು ಹೋಗಿರೋದು ಡಿಸೆಂಬರ್ ತಿಂಗಳಾಗಿರೋದ್ರಿಂದ ಟೂರಿಸ್ಟ್ಗಳು ಜಾಸ್ತಿ. ಇದು ಒನ್ ಆಫ್ ದ ಮೇನ್ ಎಂಟ್ರೆನ್ಸ್. ಇಲ್ಲಿ ಒಂದು ಲೈನ್ ಪೂರ್ತಿಯಾಗಿ ಫುಡ್ಗಳೇ ಸಿಗೋದು. ಮತ್ತು ಆ ದೇಶದ ಎದುರುಗಡೆ ಅಥವಾ ಪಕ್ಕದಲ್ಲಿ ಒಳಗಡೆ ಆ ದೇಶದ ಫುಡ್ಗಳನ್ನು ಟ್ರೈ ಮಾಡ್ಬೋದು ನೀವು. ಹಾಗೆ ಇಲ್ಲಿ ಬೋಟಿಂಗ್ಗಳು ಇದೆ. Kuwait, Yemen, Egypt, Bahrain, Morocco, ಏನು ಗೊತ್ತಾ, ಸಿಕ್ಕಾಪಟ್ಟೆ ರಶ್ಶು. ಎಲ್ಲೂ ಕಾಲು ಹಾಕೋಕ್ಕೂ ಜಾಗ ಇಲ್ಲ. ತುಂಬ 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 ಟಯರ್ಡ್ ಆಗ್ತಿದೆ. ಏನಾದರೂ ತಿನ್ನಬೇಕು, ತುಂಬ ಹಸು ಕೂಡ ಆಗ್ತಾಯಿದೆ. ನೋಡೋಣ ಏನು ಸಿಗುತ್ತೆ ಅಂತ. ಇಂಡಿಯಾ ಕ್ಲಟರ್ಗೆ ಹೋಗೋಣ ಅಂತಿದ್ದೀವಿ. ಇಂಡಿಯಾದ ಒಳಗಡೆ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಸಿಕ್ಕಿದ್ರೆ ಶಾಪಿಂಗ್ ಮಾಡ್ಕೊಂಡು ಸ್ವಲ್ಪ ತಿನ್ನಬೇಕು. ಇಂಡಿಯಾದಲ್ಲಿ ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಚಾಟ್ಸ್ ತಿನ್ನಬೇಕು. ಹಾಗೆ ನಾವು ಹೊರಟಿರೋದು ಇಂಡಿಯನ್ ಪವೆಲಿಯನ್ಗೆ. ನಾವು ಇಂಡಿಯನ್ಸ್ ಯಾವುದೇ ದೇಶದಲ್ಲಿ ವಾಸ ಇದ್ರೂ ಇಂಡಿಯಾ ಅಂತ ಕಂಡ್ರೆ ಸಾಕು, ಫುಲ್ ಖುಷಿ ಆಗ್ತೀವಿ. ಇಲ್ಲಿಗೆ ಬಂದು ಇಂಡಿಯನ್ ಪವೆಲಿಯನ್ಗೆ ಹೋಗದೆ ಹೋದರೆ ನಡೆಯಲ್ಲ ಅಲ್ವಾ. ಈಗ ನಾವು ಎಂಟ್ರಿ ಆಗ್ತಿರೋದು ಇಂಡಿಯನ್ ಪವೆಲಿಯನ್ಗೆ. ಇಂಡಿಯನ್ ಪವೆಲಿಯನ್ ಹೊರಗಡೆ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ ಫುಡ್ ಸ್ಟಾಲ್ಗಳಿದ್ವು ಇರುತ್ತವೆ. Can I take video? बना के वीडियो
much for this slippers? 70. From India, Punjab. Comfortable. यस मैडम वेलकम आए लेके पंजाबी जूती सैंडल मिक्स वेलकम आए मैम डा हो गया भाई ಆ ದೇಶದ ಪೆವಿಲಿಯನ್ಗಳು ಆ ದೇಶದ ಸಾಂಸ್ಕೃತಿಕ ಉಡುಗೆ ತೊಡುಗೆ ಎಲ್ಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಇಂಡಿಯಾದ್ದು ಸಹ ಹಾಗೆಯೇ. ಇಲ್ಲಿ ಪಂಜಾಬಿಯಿಂದ ಬಂದಿರೋ ಚಪ್ಪಲಿಗಳು, ಹ್ಯಾಂಡ್ ಬ್ಯಾಗ್ಸ್, ಕ್ಲಾತ್ಸ್, ಇಯರಿಂಗ್ಸ್ ಎಲ್ಲನೂ ಒಂದರಿಗಿಂತ ಒಂದು ಸೂಪರಾಗಿತ್ತು. ರೇಟ್ ಕೂಡ ಅಷ್ಟೇ, 1 ದಿರಾಮ್, 2 ದಿರಾಮ್, 5 ದಿರಾಮ್, 10 ದಿರಾಮ್ ಆ ಥರ ಇದ್ವು. ಇವೆಲ್ಲ ನೋಡಿ 10 ದಿರಾಮ್ ಬ್ಯಾಂಗಲ್ಸ್ ಆ್ಯಂಡ್ ಇಯರಿಂಗ್ಸ್. ಇನ್ನೂ ಚೀಪಾಗಿ ಕೂಡ ಇತ್ತು ಅಲ್ಲಿ. ಹೈದರಾಬಾದಿಂದ ಬಂದಿರೋ ಒರಿಜಿನಲ್ ಪರ್ಲ್ಸಿಂದ ಹಿಡಿದು A to Z ಇಂಡಿಯಾನ ರೆಪ್ರೆಸೆಂಟ್ ಮಾಡೋ ಎಲ್ಲ ಐಟಮ್ಸ್ಗಳು ಇಲ್ಲಿದ್ವು. ಇವೆಲ್ಲ ನೋಡಿ ಹ್ಯಾಂಡ್ ವರ್ಕ್ ಮಾಡಿರೋ ವಾಲೆಟ್ಸ್ಗಳು ಅಥವಾ ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಇದನ್ನೆಲ್ಲ ಕಸ್ಟಮೈಸ್ ಮಾಡಿ Everything is 5 dirham. ಇಂಡಿಯಾದ ಪೆವಿಲಿಯನಲ್ಲಿ ಸ್ಟೇಜ್ ಇದೆ. ಅಲ್ಲಿ ಇಂಡಿಯನ್ ಡ್ಯಾನ್ಸ್ಗಳು ಇವೆಲ್ಲ ನಡೀತಾ ಇರುತ್ತೆ. ಕಲ್ಚರ್ನ ರೆಪ್ರೆಸೆಂಟ್ ಮಾಡುವಂತಹ ಡ್ಯಾನ್ಸ್ಗಳು ನಡೀತಾ ಇರುತ್ತೆ. ಇಲ್ಲೂ ಅಷ್ಟೇ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ನಡೀತಾ ಇತ್ತು. ನಾನು ಹಾಡನ್ನ ಪ್ಲೇ ಮಾಡ್ತಾ ಇಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಅಂತ. ಹಾಗೆ ಹೊಟ್ಟೆ ಕೂಡ ಹಸಿತಾ ಇತ್ತಲ್ವ, ಅದಕ್ಕೆ ಒಂದು ಇಂಡಿಯನ್ ಸ್ಟಾಲ್ ಇತ್ತು, ಅಲ್ಲಿಗೆ ಬಂದಿದ್ವಿ. ನಾವು ಎವ್ರಿ ಇಯರ್ ಬಂದಾಗ ಇಲ್ಲೇ ಒಳಗಡೆನೇ ತಿಂತೀವಿ. ಇಲ್ಲಿ ಚಾಟ್ಸ್ನ ಚೆನ್ನಾಗಿ ಕೊಡ್ತಾರೆ, ಎಸ್ಪೆಷಲಿ ಮಸಾಲೆ ಪುರಿ. ಈ ಸಲನೂ ಮಸಾಲೆ ಪುರಿನೇ ತೊಗೊಂಡಿದ್ವಿ. How is it? Good? Yeah. How is it? Nice. ನಾವು ಬಂದಿದ್ದು 26 ಡಿಸೆಂಬರ್ ಆಗಿದ್ದರಿಂದ ಕ್ರಿಸ್ಮಸ್ ನೆಕ್ಸ್ಟ್ ಡೇ. ಸೊ ಕ್ರಿಸ್ಮಸ್ ಡೆಕೋರೇಷನ್ ಬ್ಯೂಟಿಫುಲ್ಲಾಗಿ ಮಾಡಿದರು. ಕ್ರಿಸ್ಮಸ್ ಟ್ರೀನ, ದೊಡ್ಡ ಕ್ರಿಸ್ಮಸ್ ಟ್ರೀನ ಹಾಕಿದರು. ಅಲ್ಲಿ ಕ್ರೌಡ್ ಅಂದರೆ ಕ್ರೌಡ್ ಇತ್ತು. ಸೊ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ಬೇರ್ಸ್ನ ಹಾಕಿದರು. ಅವರೆಲ್ಲ ಮಕ್ಕಳೆಲ್ಲ ಹೋಗಿ ಅವನ್ನ ಟಚ್ ಮಾಡಿ ಅವ್ರ ಜೊತೆ ಆಟ ಆಡ್ತಾಯಿದ್ರು. ಹಾಗೆ ತಿರುಗಿ ಸುಸ್ತಾಗಿತ್ತು. ಮನೆಗೆ ಹೊರಟ್ವಿ. ಇನ್ನೂ ನಡೆಯೋ ಶಕ್ತಿ ಇಲ್ಲ ಅನ್ನೋ ಅಷ್ಟು ಸುತ್ತಿದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಈಗ ಗ್ಲೋಬಲ್ ವಿಲೇಜಿಗೆ ಬೈ ಬೈ ಹೇಳೋ ಟೈಮ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.